ಇಂಥ ಕೆಲಸ ಮಾಡ್ಕೊಂಡು ಇಲ್ಲಿ ನಮ್ಮ ಮರ್ಯಾದೇನೋ ತೆಗಿತಾನೆ. ಯಾರನ ಅಕ್ಕ ಅಂದರು, ಏ ಸುಗುಣ ನಿನ್ನ ತಮ್ಮಗೆ ಎಂಥ ಬುದ್ಧಿ ಕಲಿಸಿದ್ಯಾ, ನಿನ್ನ ತಮ್ಮ ಇಂಥ ಕೆಲಸ ಮಾಡ್ಯವನಿ ಅಂತಾರೆ ನಮ್ಮನ್ನು. ನಮ್ಮ ಪ್ರೀತಿ ಅಂದ್ಲಪ್ಪ ನನ್ನ ಸೊಸೆ. ಆತೆ ನಿನ್ನ ತಮ್ಮ ಕರಿಯಮ್ಮನ ಜೊತೆ ಬಂದು ಇಲ್ಲಿ ಅವನೇ ಕಾಣತ್ತೆ ಅಂತೇಳಿ ನನ್ನ ಸೊಸೆ ಪ್ರೀತಿ ಬಂದು ನನ್ನ ಹತ್ರ ಅಂದ್ಲು. ಎಷ್ಟು ನನಗೆ ಬೇಜಾರಾಯಿತು ಗೊತ್ತಾ. ಎಲ್ಲಾರ ತಗೂ ನಿನ್ನ ತಮ್ಮ ಅಂತೆ ಅಂತ ಅನ್ನಿಸ್ಕೋಬೇಕು. ನಡಿಯಮ್ಮ ಒಳಕ್ಕೆ, ಊಟ ಮಾಡುವಂತೆ. ಬೇಡ ವೈಷ್ಣವ್, ಊಟ ಆಯಿತು. ಮತ್ತೆ ಲಾಸಿಯನ್ಗೆ ಹೇಳು ಆ ಮಾನಸನ ಮಾತು ಕೇಳಬೇಡ ಅಂತ. ಆ ಮಾನಸ ಸ್ವಲ್ಪ ಅದು ಇದು ಅಂತ ಹೇಳಿ ನಾನು ನಾಳೆ ನೋಡ್ತಾ ಇದ್ದೀನಿ. ಇವಳು ತನ್ವಿತ ಚೆನ್ನಾಗಾಗಿರೋದಕ್ಕೆ ಇವಳಿಗೆ ಇಲ್ಲದೆಲ್ಲ ನಮ್ಮ ಮಾನಸ ಫಿಟ್ಟಿಂಗ್ ಇಡ್ತಾಳೆ. ಅದಕ್ಕೇನೆ ಇವಳು ಮಾತಾ ಕೇಳಬೇಡ ಅಂತೇಳಿ ಫಸ್ಟು ನಮ್ಮ ಲಾಸಿಯನ್ಗೆ ಹೇಳೋದು ಕಲಿ. ಲಾಸಿಯನ್ಗೆ ಹೇಳಿ ಸುಮ್ಮನೆ ಮಾನ್ವಿತನ ಜೊತೆಗೆ ಚೆನ್ನಾಗಿರೋ ಅಂತನ್ನು. ಇವಳು ಮಾತು ಕೇಳಬೇಡ ಮಾನಸನ ಮಾತಾ. ಇವಳು ಸ್ನೇಹನ ಮಗಳು ಒಳ್ಳಾಳಲ್ಲ ಅವಳು ಮಾನಸ. ನೀನೇನ ಅನ್ನು ಐತೆ ನೀ ಮತ್ತೆ ಇಲ್ಲಿ ಹೇಳ. ಮತ್ತೆ ಅತ್ಲಾಗ ಹೋಗೈತೆ ಹೊಸ ಕಟ್ಟಕ್ಕೆ ಹೋಗಿರ್ಬೇಕು. ಸಾಮಾನ್ಯ ಏನು ಮೈ ತೊಳೆಯಕ್ಕೆ ಹೋಯ್ತು, ಹೊಸ ಕಟ್ಟಕ್ಕೆ ಹೋಯ್ತೋ ಗೊತ್ತಿಲ್ಲ, ಎಲ್ಲ ಹೋಗೈತಿ. ಸರಿ ಆಯ್ತು ಹೇಳಮ್ಮ, ಹೇಳ್ತೀನಿ. ಮಾನಸನ ಕರೆದ್ಬಿಟ್ಟು ಹೇಳ್ತೀನಿ. ಲಾಸಿನ್ಗೆ ಹೇಳ್ತೀನಿ, ಮಾನಸನ್ಗೇನು ಹೇಳಕ್ಕೆ ಹೋಗಲ್ಲ. ನಮ್ಮ ಅಮ್ಮನಿಗೆ ಯಾಕೆ ಬುದ್ಧಿಲ್ಲ ಅಂತ ನಾನು ಅದಕ್ಕೆ ಹೇಳೋಣ ಅಂತೇಳಿ ಬಂದಲ್ಲಿ. ಪ್ರವಿ ಇದ್ದಾನೆ, ಹೋಗಿ ಚೆನ್ನಾಗಿ ಹೋಗಿತೀನಿ. ಬಂದಿಲ್ಲೇ ಕರಿ ನನ್ನ ಜೊತೆ ಇದ್ದಾನಂತೆ. ಸರಿ ಆಯ್ತು ಹೇಳಮ್ಮ. ಅಲ್ಲ ಯಾಕಂಗೆ ಮಾಡ್ತೈತ ಮಾಮ ಹೋಗತ್ಲಾಗ. ನನಗಂತೂ ಏನು ಹೇಳ್ಬೇಕು ಏನೋ ಮಾಮಗೊಂದು ಗೊತ್ತಾಗಲ್ಲ. ಅಲ್ಲ ನೋಡಿ ಎಂಥ ಕೆಲಸ ಮಾಡ್ತೈತೆ. ನಾನು ಏನೋ ನಾನು ಮಾಮ ಒಳ್ಳೇದು ಅಂತ ಅನ್ಕೊಂಡಿದ್ದೆ. ನೋಡಿ ನಾನು ಬರ್ತೀನಿ, ಇಬ್ರು ಬಯ್ಯಾನ. ಅವನಿಂದ ನಮಗೂ ಮರ್ಯಾದಿರಲ್ಲ. ಯಾರನ್ನ ಏನಂತಾರೆ ಗೊತ್ತೇ, ಏ ಸುಗುಣ ನಿನ್ನ ತಮ್ಮನಿಗೆ ಬುದ್ಧಿ ಇಲ್ವಿ, ನಿನ್ನ ತಮ್ಮನಿಗೆ ಯಾಕೆ ಬುದ್ಧಿ ಇಲ್ಲ ಅಂತಾರೆ. ಹೋಗಿ ಅಂತಳು ಸವಾಸ ಮಾಡಿದಾನಲ್ಲ ಅಂತ ಹೇಳಿ ಅವಳು ಎಂತಳನಾಗ್ಲಿ ಅಲ್ಲೇ ಇರಬೇಕು. ಋತು ಹತ್ರ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಂಡ್ರೆ ಇವನು. ಅಲ್ಲ ಇಲ್ಲೆಲ್ಲ ಏನಂದರು ಅಂತ ಸ್ವಲ್ಪನಾದರೂ ಮಾಮಗೇನು ಅನ್ಸಿಲ್ವೇ? ಇಲ್ಲೇನಂತಾರಪ್ಪ ಅಂಬ ಯೋಚನೆ ಮಾಡ್ಬೇಕಾ? ಅಂದ್ರೆ ಅವಳಿಗೆ ಅಷ್ಟಿಷ್ಟು ಜಂಬ ಇರ್ಲಿಲ್ಲ ತಗ, ಅವಳಿಗೂ ಆಗ್ಬೇಕು. ಅವಳಿಗೆ ಇತ್ತು ಅಂದ್ರೆ ಯಪ್ಪ ಋತುನ್ಗೆ ಏನಬ್ಬ ಹೆಣ್ಮಕ್ಳು ಅಂತಂದ್ರೆ ನಮ್ಮನ್ನೇನೋ ಒಂಥರ ನೋಡಾಳು. ಏನು ಇವ್ರದ್ದು ಏನೈತೆ, ಇವ್ರದ್ದು ಯಾತು ಇಲ್ಲ ಅಂಬ ತಕ್ಕದನ್ನು ನೋಡಾಳು ನಮ್ಮನ್ನ. ನಾವೆಲ್ಲ ಚೆನ್ನಾಗಿದ್ದೀವಲ್ಲ, ಹಿಂಗೆ ನಮ್ಮನ್ನ ಸೇರಲ್ಲ, ನಮ್ಮನ್ನು ಮಾತಾಡ್ಸಲ್ಲಮ್ಮ. ಅರುಣ ದೊಡಮ್ಮ ಎಲ್ಲರೂ ಚೆನ್ನಾಗಿದಾರಲ್ಲ ಇವಾಗ. ಅವ್ರೊಂದು ಸ್ವಲ್ಪ ಎಲ್ಲರೂ ಚೆನ್ನಾಗಿರೋದಕ್ಕೆ ಇವ್ರಿಗೆ ಹೊಟ್ಟೆ ಉರಿ. ಇರೋದು ಅತ್ತೆಗೆ, ಇರೋದು ಅಕ್ಕನಿಗೆ ಅಂತ ಹೇಳ್ಬೋದು. ಋತು ಅಕ್ಕನಿಗೆ ತುಂಬಾನೇ ಹೊಟ್ಟೆ ಉರಿ ಕಣಮ್ಮ. ಮತ್ತೆ ಯಾನು ನಂಬಾರ್ದು ಇವಾಗಿನ ಕಾಲದಾಗ. ನಾವು ನಮ್ಮ ಋತು ಒಳ್ಳೆವಳು ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಒಳ್ಳೆಳಲ್ಲ ಅವಳು. ಅಯ್ಯಪ್ಪ ಎಷ್ಟು ಇದನ್ನ ಮಾಡವಳೆ. ಅದಕ್ಕೆ ಮತ್ತೆ ಇವನು ಇಂಥ ಕೆಲಸ ಮಾಡ್ತಾ ಇರೋದು. ನಮಗೂ ಆದ್ರೂ ನನ್ನ ತಮ್ಮ ಹೆಂಡತಿ ಚೆನ್ನಾಗಿರ್ಲಿ ಅಂಬೋದು ನಮ್ಗೆ ಆಸೆ ಇರುತ್ತೆ. ಇವನು ಎಷ್ಟೇ ಇದು ಮಾಡಲಿ, ಅವಳು ಎಷ್ಟೇ ಇದು ಮಾಡಲಿ, ಹೆಂಗ ಬಿಡು ಅವಳು ಚೆನ್ನಾಗಿರ್ಲಿ ಎಂಬುದೇ ಇರೋದು. ನನಗೆ ಈ ಕರಿನ ಜೊತೆ ಇರೋದು ಇಷ್ಟ ಇಲ್ಲಮ್ಮ. ಇಂಥ ಕೆಲಸ ಮಾಡಿರೋದು ಯಾರು ಒಪ್ಪಲ್ಲ. ಒಂದಿಷ್ಟು ಬುದ್ಧಿವಂತ ಆಗಿ ಓದಿದ್ಯಾ, ತಿಳುವಳಿಕೆ ಇದ್ದು ಇಂಥ ಕೆಲಸ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಯಾರನ್ನಾತು ಬೈತಾರೆ. ನಡಿ ಬಾರ ಇಲ್ಲಿ ಬಾರ. ಎದ್ದ್ಯಾಕೆ ಅದೇ ಹೋಗ್ತೀಯ? ನಾನು ಬರೋದು ನೋಡಿ ಎದ್ದು ಅದೇ ಹೋಗ್ತೀಯಲ್ಲೋ. ಯಾಕೆ ಎದ್ರಿಗೆ ಮಾತಾಡೋಕೆ ಧೈರ್ಯ ಇಲ್ವಾ? ಏನು ನಿಮ್ಮ ಮುಖ ತೋರ್ಸೋದಕ್ಕೆ ನಿನಗೆ ಮುಖ ಇಲ್ವಾ? ಎದ್ದು ಅದೇ ಹೋಗ್ತೀಯಲ್ಲೋ. ಏಯ್ ಬಾರೋ ಇಲ್ಲಿ ಪ್ರವೀಣ, ಬಾರೋ. ಯಾಕಕ್ಕ ಯಾಕೆ? ನೀನು ಇಂಥ ಕೆಲಸ ಮಾಡೋದಕ್ಕೆ ನಮಗೆ ಮರ್ಯಾದೆ ಇರಲ್ಲ ಕಣೋ. ನಿನ್ನ ತಮ್ಮ ಕಣ್ಸುಗುಣ ಅಂತ ಕೇಳ್ತಾರೆ, ನನಗೆ ಮರ್ಯಾದೆ ಇರಲ್ಲ. ಗೊತ್ತಾಗಲ್ವ ಇಂಥ ಕೆಲಸ ಮಾಡೋದಕ್ಕೆ ನಿನಗೆ? ಯಾಕಿಂತ ಮಾಡ್ಕೊಂತೀಯೋ? ನ್ಯಾಯಾಗಿರೋದು ಕಲಿ. ಹೋಗಿ ಅಲ್ಲಿ ಇರೋದು ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡವನೆ. ಯಾರಾದರೂ ಏನಾದರೂ ಒಂಬಲ್ವೇನ ನಿನಗೆ? ಯಾವ ಮುಖ ಇಟ್ಕೊಂಡು ಬಂದಿದೀಯ ನೀನು? ನೀನು ಹೇಳೋದ ಅರ್ಥ ಮಾಡ್ಕೊಳ್ಳು. ಈಗ ನೀನು ಹೇಳ್ತಿ ಸಖತ್ತು ಜಂಬ ಪಡೋಳು, ನಮ್ಮಂಗೆ ಯಾರೂ ಇಲ್ಲ ಅಂತ ಎಲ್ಲ ಇವಾಗ ಇಳ್ದೋಗಿರುತ್ತೆ ನೀನು ಇಂಥ ಕೆಲಸ ಮಾಡಿರೋದಕ್ಕೆ. ಅದಕ್ಕೆ ಮತ್ತೆ ನೋಡು ಹೆಂಗಿರ್ಬೇಕು ಹಂಗಿರ್ಬೇಕು. ಅಲ್ಲ ಒಂದು ದಿವಸಕ್ಕೆ ನಮ್ಮ ಅಕ್ಕರ ಮನೆ ಐತೆ, ನಮ್ಮ ಅಕ್ಕ ಇದ್ದಾಳೆ, ಏನು ಅನ್ಕೊಂತಾರೆ, ಏನು ಎತ್ತ ಅಂತ ಒಂದೀಟನೇ ಯೋಚನೆ ಮಾಡಿದ್ದೀನಿ ಇಂಥ ಕೆಲಸ ಮಾಡಕ್ಕೆ ನೀನು. ಬಂದು ಇನ್ನೂ ಇಲ್ಲೇ ಇದೆಯಂತಲ್ಲೋ. ಇಲ್ಲೆಲ್ಲ ನಮ್ಮರೆ ಇರೋ ಅಂಥ ಜಾಗದಾಗೆ ನೀನು ಮರ್ಯಾದೆ ಕಳ್ಕೊಂಡ್ರೆ ಮರ್ಯಾದೆ ಇರ್ತವೆ. ನಾನು ಏನು ಮಾಡೋಣಕ್ಕ? ಆ ಋತು ಒಳ್ಳೆಯವಳಲ್ಲ, ಅವಳೇ ನನಗೆ ಎಲ್ಲ ಬ್ಯಾಗ್ ಕೊಟ್ಬಿಟ್ಟು ಹೋಗು ನೀನು ಅಂತೇಳಿ ಕಳಿಸಿದ್ದು. ಅದಕ್ಕೆ ನಾನು ಇನ್ನೇನು ಮಾಡೋಣ, ಬಂದು ಇನ್ನೆಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲಿರೋದು ಅಷ್ಟೇ. ಋತು ಹಿಂಗೆಲ್ಲ ಮಾಡಿದ್ದು. ಅವಳು ಎಂತಳನ ಆಗಲಿ, ನೀನು ನ್ಯಾಯವಾಗಿರ್ಬೇಕಾಗಿತ್ತು. ನೀನು ಮಾಡಿರೋ ಕೆಲಸ ಎಂಥದ್ದು? ನೀನು ಯಾಕಿಂತ ಮಾಡಿದೆ ಅದನ್ನ ಹೇಳು ಫಸ್ಟು. ಏನೋ ಒಂದು ಮಾತು ಬರ್ತಾವಪ್ಪ, ಎಲ್ಲರ ಮನೆಯಾಗೂ ಇದ್ದಾವೇನೆ. ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಜೀವನ ಸಂಸಾರ ಅಂದಮೇಲೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ, ಬಗೆಹರಿಸ್ಕೋಬೇಕಪ್ಪ.
ನೀನು ಇಂಥ ಕೆಲಸ ನೀನು ಯಾಕೆ ಮಾಡಿದೆ ಅದನ್ನ ಹೇಳು ಫಸ್ಟು ನೀನು ಅವಳದು ಬಿಟ್ಟಾಕು. ನೀನು ಮಾಡಿರೋ ತಪ್ಪು ತಪ್ಪೇ ತಾನೇ. ಇನ್ನು ಬಂದು ಇಲ್ಲೇ ಇದೆಯಲ್ಲ, ನಾಚಿಕೆಗದಿಲ್ವ ನಿನಗೆ? ಹಾಂ, ನೀನು ಉಗ್ಳಾರ ಯಾರು ಇಲ್ವೇನೋ ಏನ? ಅಲ್ಲ ನೀನು ಇನ್ನನ ಹಿಂಗೆ ಹೇಳ್ತಿಯಲ್ಲೋ, ನಿನ್ನಂತವ್ನಿಗೇನಲ್ಲ ಹೇಳಲ್ಲ ಪ್ರವಿ. ಯಾಕೆ ಹಿಂಗಾದೋ? ಹೆಂಗಿದ್ದವ್ ನೀನು? ನಮ್ಮನ್ನ ಕಷ್ಟ ಸುಖ ನೋಡ್ತಿದ್ರೋಟೆ, ನಮ್ಮನ್ನ ಅಕ್ಕ ತಂಗಿಯವ್ರು ನಿನ್ನ ಮಾತಾಡಿಸ್ತಿದ್ರೋಟೆ. ನೀನು ಯಾವಾಗಿರೋ? ನೀನು ಚೆನ್ನಾಗಿರ್ಲಿ ಎಂಬುದೇ ಕಣೋ ನಾವು ಬಯಸೋದು. ಬಿಡು ಇರೋಣ ಹಬ್ಬ, ಚೆನ್ನಾಗಿರ್ಲಿ ನನ್ನ ತಮ್ಮ ಅಂತೇಳಿ ನಾವು ಎಷ್ಟು ಇದನ್ನು ಮಾಡಿದ್ದೀವಿ. ನಿನಗಂತೂ ಇಲ್ಲಡೋ ಅದು ಅರ್ಥ ಆಗಲ್ಲ ನಾನು ಹೇಳೋದು. ನಾನು ಯಾಕೆ ಹೇಳ್ತಿದ್ದೆ ಅಂತ ಮುಂದೊಂದಲ್ಲ ಒಂದಿನ ನಾನು ಇಲ್ಲ ಬೇಕಾದರೂ ನೀನು ಅರ್ಥ ಮಾಡ್ಕೊಂತೀಯ. ನಮ್ಮ ಅಕ್ಕ ಸುಗುಣಕ್ಕ ಇಂಥ ಮಾತು ಹೇಳ್ತಿದ್ಲು ಅಂತ ನೆನೆಸ್ಕೋಬೇಕು ನೀನು. ನಿನಗೆ ಮಾತ್ರ ಮರ್ಯಾದಿರಲ್ಲ. ಇಂಥದ್ದೆಲ್ಲ ನಾವು ಅನುಭವಿಸಿದ್ದೀವಿ. ಎಲ್ಲ ಅನುಭವಿಸಿ ಹಿಂಗಾದ್ರೆ ಹೆಂಗೆ ಏನು ಎಲ್ಲ ತಿಳ್ಕೊಂಡಿದೀವಿ. ಎಲ್ಲ ತಿಳ್ಕೊಂಡಿರೋದಕ್ಕೆ ಕಣ ಹೇಳ್ತಾ ಇರೋದು. ನಿನಗಾದ್ರೆ ಬೇರೆ ಅಲ್ಲ, ನಮ್ಗಾದ್ರೆ ಬೇರೆ ಅಲ್ಲ. ನಮ್ಮ ತಮ್ಮ ಅಂಬದ್ ಮನಸ್ಸಿನ ಒಂದಿಟ್ಟು ಇರೋದಕ್ಕೆ ಕಣ ಹೇಳೋದು. ನೀನು ಇಂಥ ಕೆಲಸ ಮಾಡಿದ ತಪ್ಪು ಕಣ, ನಿಂದೆ ತಪ್ಪು ಅಂತಲೇ ನಾವು ಹೇಳೋದು. ಯಾಕೆ ಸುಗಣಮ್ಮ, ಯಾಕೆ ತಮ್ಮನ ಬೈತಾ ಇದೀಯಾ? ಯಾಕಮ್ಮ? ಯಾಕೆಂದ್ರೆ ಇನ್ನೇನು ಮಾಡೋಣ ಭಾಗ್ಯಕಯ್ಯ? ಅಲ್ಲ ನಾನು ಮಾಡಿರೋಂಥ ಕೆಲಸಕ್ಕೆಲ್ಲ ಊರಾಗ ಯಾರನ್ನ ಏನು ಅಂತಾರೆ ಹೇಳಕ್ಕ? ಬಂದು ಈ ಕರೀನನ್ ಜೊತೆ ಇದ್ರೆ ಅಲ್ಲ ನೀನೇ ಹೇಳು ಏನು ಅಂತಾರೆ ಅಂತ. ಇವನ್ನ ಹೆಂಗೆ ನೋಡ್ತಾರೆ ಹೇಳು? ಇವನು ಅನ್ಕೊಂಡಿರ್ಬೋದು ಯಾರು ಏನು ಅನ್ನಲ್ಲ, ಯಾರು ಏನು ಮಾತಾಡಲ್ಲ ಅಂತ. ಎಲ್ಲೋದ್ರೂ ಇವಾಗ ನಿಂದೆ ಸುದ್ದಿ. ಇಲ್ಲಿ ಬಂದಿರೋದ್ರಿಂದನ ಎಲ್ಲಾನ ಹೋಗು, ನಿಂದೆ ಸುದ್ದಿ ಸುದ್ದಿ ಸುದ್ದಿ. ಎಲ್ಲೋದ್ರೂ ನಿನ್ನ ಸುದ್ದಿನೇ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ಇಲ್ಲೋಡು ಹೇಳೋದ ಅರ್ಥ ಮಾಡ್ಕ. ಇಂಥವೆಲ್ಲ ಮಾಡಬಾರ್ದು ಕಣೋ, ಮಾಡಬಾರ್ದು. ಯಾಕಂದ್ರೆ ನಾವೆಲ್ಲ ಅನುಭವಿಸ್ಬಿಟ್ಟಿರೋದು. ನಮ್ದಂತೂ ಹಿಂಗಾಯ್ತು. ನನ್ನ ಮಕ್ಕಳು, ನನ್ನ ಸೊಸೆಯರು ಎಲ್ಲರೂ ಚೆನ್ನಾಗಿರಲಿ ಎಂಬುದೇ ನನಗೆ ಆಸೆ ಇರೋದು. ಅಷ್ಟು ಬಿಟ್ಟರೆ ಬೇರೆ ಏನು ಆಸೆ ಇಲ್ಲ. ನನ್ನ ತಮ್ಮರೆಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಆಸೆ ಅಷ್ಟೇ. ನೀ ಹೇಳಿದ್ರೆ ಅರ್ಥ ಮಾಡ್ಕೊಂಬಲ್ಲ. ಹೋಗು ಸುಮ್ಮನೆ. ಯಾರು ಆಗಲ್ಲ ಕಣೋ, ಯಾರು ಆಗಲ್ಲ. ಎಲ್ಲರೂ ಎರಡೇ ದಿನ ಅಂಥವ್ರನ್ನೆಲ್ಲ ನೀನು ನೋಡಿಕೊಟ್ಟು ನೀನು ಹಿಂಗೆ ಇದು ಮಾಡ್ತೀಯಲ್ಲ, ಸ್ವಲ್ಪ ಯೋಚನೆ ಮಾಡೋ ನೀನು. ಅಲ್ಲ ಪಾಪ ಬೇರೆ ಊರಾಗಿದ್ರೆ ಏನೋ ಅನ್ನಿಸ್ತಿರ್ಲಿಲ್ಲ, ಕಣ್ಣಿ ಮರಿಯಾಗಿರ್ತಿದ್ರಿ. ಇಲ್ಲಿ ಕಣ್ಣಿ ಕಾಮುವಂಥ ಜನಗಳು ಅವರು ಇವರು ಎಲ್ಲ ಮಸ್ತಾಗಿರ್ತಾರೆ. ಎಷ್ಟು ಕಷ್ಟ ಆಗುತ್ತೆ ನೀನು ಯೋಚನೆ ಮಾಡು. ಹೆಂಗೆ ಜನ ಎಷ್ಟು ಇದು ಮಾತಾಡ್ತಾರೆ ಅಂತ. ಅದಕ್ಕೇ ನೀನು ಯಾವತ್ತೂ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಚೆನ್ನಾಗಿರೋದು ನೋಡು. ದೇವ್ರೆ, ನಿಮ್ಮ ಅಕ್ಕ ನೋಡಿ ಹೆಂಗೆ ಬೈತಿದ್ದಾಳೆ, ಹೆಂಗೆ ಹೇಳ್ತಾ ಇದ್ದಾಳೆ. ತಾವೆಲ್ಲ ಮಾಡಬೇಡ ಕಣಪ್ಪ ನೀನು ಅಂತೇಳಿ. ನಿನ್ನಿಂದನ ಅವ್ರಿಗೇನೋ ಸ್ವಲ್ಪ ಧೈರ್ಯ, ಬಿಡು ನನ್ನ ತಮ್ಮ ಇದ್ದಾನೆ ಅಂತ ಹೇಳು ನೀನಂತೂ. ನಾನು ಅವಾಗಿಂದ ಅದನ್ನೇ ಕಣಕ್ಕ ಹೇಳ್ತಾ ಇರೋದು. ನಾನು ಅವಾಗಿಂದನೂ ನೀನು ಇಂಥ ಕೆಲಸ ಮಾಡಿರೋಕೆ ನಿನಗೆ ಮರ್ಯಾದೆ ಇರಲ್ಲ ಕಣ ಅಂತಲೇ ನಾನು ಹೇಳಿರೋದು ಇವನಿಗೆ. ನೋಡೋಣ ಅದೆಷ್ಟು ದಿನ ಹಿಂಗೆ ಉಳಿಸ್ಕೊಂಡು ಹೋಗ್ತಾನೆ ಅಂತ ಹೇಳಿ ಏನಾಗುತ್ತೆ ಏನು ಎತ್ತ ಅಂತ ನೋಡ್ತೀನಿ. ಕೊನೆಗಂತೂ ಈಗಳ ಯಾರೂ ಆಗಲ್ಲ. ಕೊನೆಗೆ ನಾನು ಹೇಳ್ತೀನಿ, ಬೇಕಾದ್ರೆ ಬರೆದಿಕ್ಕೆ ಬೇಕಾದರೆ ಯಾರೂ ಆಗಲ್ಲ. ನೀನು ಚೆನ್ನಾಗಿದ್ರೆ ನೀನು ಅಷ್ಟೇ, ಯಾರೂ ಬರೋಲ್ಲ ನಿನ್ನ ಸಹಾಯಕ್ಕೆ. ನೀನು ಚೆನ್ನಾಗಿರೋದು ನೋಡು ಫಸ್ಟು, ಆಮೇಲೆ ಬೇರೆಯವ್ರನ್ನ ಇದು ಮಾಡ್ಬೋದು. ಫಸ್ಟ್ ನೀನು ಚೆನ್ನಾಗಿರಬೇಕು. ನೀನು ಚೆನ್ನಾಗಿದ್ದು ಬೇರೆಯವ್ರನ್ನ ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡು. ಅದು ಬಿಟ್ಟರೆ ಇನ್ನೇನು ಎಂಥದ್ದು ಇಲ್ಲ. ಅಲ್ಮಮ್ಮ, ನಿನ್ನ ಹತ್ರ ಎಷ್ಟು ಒಳ್ಳೆ ಬುದ್ಧಿ ಇತ್ತು. ನಮ್ಮ ಇಡೀ ಇದರಲ್ಲೇ ಯಾರಿಗೂ ಇರಲಿಲ್ಲ ಅಷ್ಟು ಬುದ್ಧಿ ಇತ್ತು ನಮ್ಮ ಪ್ರವಿ ಮಾವ ಅಂತ ಹೇಳಿ. ನಾನು ಎಷ್ಟೆಲ್ಲನ ಆಸೆ ಪಡ್ತಿದ್ದೆ. ಯಾಕೆ ಹಿಂಗೆ ಮಾಡಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಾವ ನೀನು. ನನಗಂತೂ ಇವನು ಮಾಡಿರೋ ತಪ್ಪೇನೆ, ಅದಕ್ಕೆ ಬೈತಾ ಇದ್ದೀನಿ. ನಾಚಿಕೆಗಲ್ವೇನೋ, ಯಾಕೆ ಇಂಥ ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ಸೇರ್ಕೊಂಡಿದ್ಯಾ ಅಂತೇಳಿ ಬೈತಾ ಇದ್ದೀನಿ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.